5 ವರ್ಷದ ಬಾಲಕಿಯ ಮೇಲೆ ಹಾಗೆ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಬಾಲಕಿ ಮೇಲೆ ಮರ್ಡರ್ ಕೇಸ್ ಈ ಸಂಬಂಧ ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ ನೀಡಿರೋದು. ಇದು ಇಡೀ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆ. ಆ ಮಗುವಿನ ಮುಖವನ್ನ ನೋಡೋದಕ್ಕೂ ಕೂಡ ಕಷ್ಟವಾಗ್ತಾ ಇದೆ, ನೋಡೋದಕ್ಕಾಗ್ತಾ ಇಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿರೋದು. ಆರೋಪಿ ಡ್ರಗ್ಸ್ ಸೇವನೆ ಬಗ್ಗೆ ಕೂಡ ನಮ್ಗೆ ಯಾವುದೇ ಮಾಹಿತಿ ಇಲ್ಲಿವರೆಗೂ ಕೂಡ ಲಭ್ಯ ಆಗಿಲ್ಲ ಅನ್ನೋದನ್ನು ಕೂಡ ಹೇಳಿರೋದು. ಇನ್ನು ಆರೋಪಿಯ ಮರಣೋತ್ತರ ಪರೀಕ್ಷೆ ಆದಮೇಲೆ ಕೆಲವೊಂದಷ್ಟು ಡೀಟೇಲ್ಸ್ ಸಿಗುತ್ತೆ ಅಂತ ಕೂಡ ಅವರು ರಿಯಾಕ್ಷನ್ ಕೊಟ್ಟಿರೋದು. ಅಂದರೆ ಹುಬ್ಬಳ್ಳಿಯಲ್ಲಿ ನಿನ್ನೆ ದಿನ ಇದೆಯಲ್ಲ, ಅದು ಹಿಸ್ಟಾರಿಕಲ್ ಡೇ ಅಂತಾನೆ ಹೇಳಬೇಕು. ನಿನ್ನೆ ಕೇವಲ ಕೆಲವೇ ಅವಧಿಗಳಲ್ಲಿ ಪೊಲೀಸರ ಕಾರ್ಯ, ಈ ಚಾತುರ್ಯತೆ ಏನಿದೆ ಮೆಚ್ಕೊಳ್ಳೇಬೇಕಾಗತ್ತೆ. ಎಷ್ಟೋ ಚಿಕ್ಕ ಚಿಕ್ಕ ಮಕ್ಕಳಂತ ಅಲ್ಲ, ಎಲ್ಲ ಈ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲದಂತಾಗಿರುವಂಥ ಪರಿಸ್ಥಿತಿಯಲ್ಲಿ 5 ವರ್ಷದ ಬಾಲಕಿ ಮೇಲೆ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರು ಕಾರ್ಯವೈಖರಿಯನ್ನ ಮೆರೆದಿರೋದು. ಅಂದ್ರೆ ಇನ್ನು ಮುಂದೆ ಹುಬ್ಬಳ್ಳಿಯಲ್ಲಿ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ರಕ್ಷಣೆಯನ್ನ ಕೈಗೊಳ್ತೀವಿ. ಸೂಕ್ಷ್ಮ ಪ್ರದೇಶಗಳು ಏನೇನಿದೆ ಅದಕ್ಕೆಲ್ಲ CCTV ಹಾಕ್ತೀವಿ. ಇನ್ನು ಬಾಲಕಿ ಕುಟುಂಬಸ್ಥರಿಗೆ ಈಗಾಗಲೇ ಪರಿಹಾರವನ್ನ ಕೂಡ ಘೋಷಣೆ ಮಾಡಿದ್ದೀವಿ. ಮೃತ ಬಾಲಕಿ ಕುಟುಂಬಸ್ಥರಿಗೆ ಮನೆ ನೀಡುವಂತಹ ಭರವಸೆಯನ್ನ ಕೂಡ ನೀಡಲಾಗಿದೆ. ಸಚಿವ ಜಮೀರ್ ಅಹಮದ್ ಅವರು ಮನೆ ನೀಡ್ತೀವಿ ಅಂತ ಭರವಸೆಯನ್ನ ನೀಡಿದರು. ಸರ್ಕಾರದ ಜೊತೆ ಮಾತನಾಡಿ ಹೆಚ್ಚಿನ ಪರಿಹಾರ ನೀಡೋದಕ್ಕೂ ಕೂಡ ಮನವಿಯನ್ನ ಮಾಡಿಕೊಳ್ತೀವಿ ಅಂತ ಕೂಡ ಸಚಿವ ಜಮೀರ್ ಅಹಮದ್ ಅವರು ಹೇಳಿಕೆಯನ್ನ ನೀಡಿರೋದು. ಇನ್ನು ಈಗಾಗಲೇ ಹುಬ್ಬಳ್ಳಿಯಲ್ಲಿ ಬಾಲಕಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ನಾಯಕರುಗಳು ಕೂಡ ಕರೆಕ್ಟಾಗಿ ಮಾಡಿದ್ದಾರೆ. ಯಾಕಂದರೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು, ಹಾಗಾಗಿ ಅದರಿಂದ ಬಚಾವಾಗಬೇಕಾಗಿತ್ತು. ಹಾಗಾಗಿ ಪೊಲೀಸರು ಮುಂದಿನ ಕ್ರಮ ಏನಿದೆ ತೆಗೆದುಕೊಳ್ಬೇಕಾಗಿತ್ತು ಅನ್ನುವಂಥ ಕಾರಣಕ್ಕೆ ಈಗ ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಸೇರಿದಂತೆ ಈಗ ರಾಜ್ಯದ ಗೃಹ ಸಚಿವರು ಕೂಡ ಕೆಲವೊಂದಷ್ಟು ಹೇಳಿಕೆಯನ್ನು ಕೊಟ್ಟಿರೋದು. ಹಾಗೆ PSI ಅನ್ನಪೂರ್ಣ ಅವರ ಮೇಲೂ ಕೂಡ ಕೆಲವೊಂದಷ್ಟು ಅಟ್ಯಾಕ್ ಆಗಿದೆ, ಹಾಗಾಗಿ ಅವರನ್ನ ಆಸ್ಪತ್ರೆಯಲ್ಲಿ ದಾಖಲು ಕೂಡ ಮಾಡಲಾಗಿದೆ. ನಂತರದಲ್ಲಿ ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ಅವರು PSI ಅನ್ನಪೂರ್ಣ ಅವರನ್ನ ಭೇಟಿ ಮಾಡೋದಕ್ಕೆ ಬಂದ ಸಂದರ್ಭದಲ್ಲಿ ಅವರು ಸೆಲ್ಯೂಟ್ ಕೂಡ ಮಾಡಿರೋದು. ಅಂದರೆ ಆಕೆಯ ಕಾರ್ಯ ಪ್ರವೃತ್ತಿ ಏನಿದೆ ಅದಕ್ಕೆ ಸೆಲ್ಯೂಟ್ ಮಾಡಿರೋದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ, PSI ಅನ್ನಪೂರ್ಣ ಅವರಿಗೆ ಸೆಲ್ಯೂಟ್ ಮಾಡ್ತಾರೆ. ಅಂದರೆ ನೀವು ಮಾಡಿರೋದು ಸರಿಯಾಗಿದೆ. 5 ವರ್ಷದ ಅಪ್ರಾಪ್ತ ಬಾಲಕಿ ಇನ್ನು ಕಂದಮ್ಮ ಆಕೆಯ ಮೇಲೆ ಮಾಡಿರೋದಲ್ಲದೆ ಉಸಿರುಗಟ್ಟಿಸಿ ಮರ್ಡರ್ ಮಾಡಿದ್ನಲ್ಲ, ಆ ಪಾಪಿಯನ್ನ ತಪ್ಪಿಸಿಕೊಂಡು ಹೋಗೋದಕ್ಕೆ ಬಿಡದೆ ಎನ್ಕೌಂಟರ್ ಮಾಡಿದ್ರಲ್ಲ, ಅದಕ್ಕೆ ಸೆಲ್ಯೂಟ್ ಅನ್ನುವಂಥ ರೀತಿಯಲ್ಲಿ ಆಕೆಯ ಕಾರ್ಯವನ್ನ ವೈಖರಿಸಿರೋದು.